ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಯಾರಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಆದರೂ ಈ ಒಂದು ಸಲ ನಾನು ಪರಿಚಯ ಮಾಡ್ಕೊತೀನಿ. ಆಮೇಲೆ ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ, ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು, ನನಗೆ ಯಾಕೆ ಇಷ್ಟು ಖುಷಿ ಆಗ್ತಿದೆ, ಈ ವಿಡಿಯೋ ನಾನು ಫೇಸ್ ಟು ಫೇಸ್ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಏನು ಎಂತಂತೆಲ್ಲ ನಿಮ್ಗೆ ಆಲ್ರೆಡಿ ಥಂಬ್ನೈಲಲ್ಲೂ ನೋಡಿರ್ತೀರ. ಆದರೂ ನನ್ನ ಖುಷಿ ನಿಮ್ಮ ಮುಂದೆ ಹಂಚ್ಕೋಬೇಕು, ನಾನು ನಿಮ್ಗೆ ಧನ್ಯವಾದ ಹೇಳಬೇಕಂತಲೇ ಈ ವಿಡಿಯೋ ಮಾಡ್ತಿದ್ದೀನಿ. ಸ್ಪೆಷಲ್ ನಿಮ್ಗೆ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು ನಾನು. ನನ್ನ ಹೆಸರು ವಾಣಿಶ್ರೀ ಮಳಿಗೆ ಅಂತ, ನಮ್ಮ ಊರು ಧಾರವಾಡ. ನನಗೆ 2 ಜನ ಮಕ್ಕಳಿದ್ದಾರೆ. ನಾನು ಧಾರವಾಡದಿಂದ ವಿಡಿಯೋ ಮಾಡಿ ಹಾಕ್ತಾಯಿದ್ದೆ, ಅದನ್ನು ನೀವೆಲ್ಲ ನೋಡಿ ಸಪೋರ್ಟ್ ಕೊಡ್ತಾಯಿದ್ರಿ. ನಾವು ಉತ್ತರ ಕರ್ನಾಟಕದವಳು. ನಾವು ಯಾರಂತ, ನಾನು ಯಾರು ಏನು ಅಂತ ನನಗೆ ಪರಿಚಯ ಇಲ್ಲದೆ, ನಮ್ಮ ಮುಖ ನೀವು ನೋಡಿದೆ, ನಿಮ್ಮ ಮುಖ ನಾವು ನೋಡಿದೆ, ನಂಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ನೀವು. ಅದಕ್ಕೆ ಇದು ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹಾಕ್ತಿದ್ದೀನಿ. ಅದರಲ್ಲೂ ಎಷ್ಟೋ ಜನ ಯೂಟ್ಯೂಬರ್ದು ದೊಡ್ಡ ಒಂದು ಕನಸು ಅಂತಿರುತ್ತೆ ಯೂಟ್ಯೂಬರಿಗೆ. ಏನಪ್ಪ ಅಂದರೆ ಗೂಗಲ್ ಎಡ್ಸನ್ ಪಿನ್. ಈ ಗೂಗಲ್ ಎಡ್ಸನ್ ಪಿನ್ನ ಇದನ್ನು ಮನೆಗೆ ನಾವು ಬರಬೇಕಿದು, ನಾವು ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಇದೊಂದು ನಾವು ಯೂಟ್ಯೂಬರ್ ಅಂತ ಗುರುತು ಹಿಡಿಯೋದೇ ನಾವು ಈ ಗೂಗಲ್ ಎಡ್ಸನ್ ಪಿನ್ ಬಂದ್ರಷ್ಟೇ ನಾವು ಯೂಟ್ಯೂಬರ್ ಅಂತ ಆಗೋಕ್ಕೆ ಸಾಧ್ಯ. ಅದರಲ್ಲೂ ನಮಗೆ ಮುಂದೆ ಪೇಮೆಂಟ್ ಬರಬೇಕು, ದುಡ್ಡು ಬರಬೇಕಂದ್ರೆ ಇದು ನಮಗೆ ಗೂಗಲ್ ಎಡ್ಸನ್ ಪಿನ್ ಅಂತ ಯೂಟ್ಯೂಬರ್ ಹತ್ರ ಬರಲೇಬೇಕು, ಬಂದರಷ್ಟೇ ಸಾಧ್ಯ. ನನಗೆ ಇದು ಬಂದಿದೆ. ನನಗೆ ಇದು ಬಂದು ಇವತ್ತಿಗೆ ಒಂದು ಜಾಸ್ತಿ ದಿನಾನೇ ಆಗಿದೆ. ಬಟ್ ನಂಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ, ಯಾಕಂದರೆ ಹಬ್ಬ ಎಲ್ಲ ಇದ್ವಲ್ಲ ಮನೆಯಲ್ಲಿ, ಅದಕ್ಕೆ ನನಗೆ ಸ್ವಲ್ಪ ಮಾಡೋಕ್ಕಾಗಲಿಲ್ಲ. ನೋಡಿ, ಇದು ಗೂಗಲ್ ಎಡ್ಸನ್ ಪಿನ್ ಬಂದಿದೆ. ನನಗೆ ತುಂಬ ಖುಷಿ ಆಗ್ತಿದೆ. ಇದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕು, ನಿಮಗೆಲ್ಲ ನನ್ನ ಧನ್ಯವಾದ ಹೇಳಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು ಈ ಗೂಗಲ್ ಎಡ್ಸನ್ ಪಿನ್ ಇವತ್ತು ನಾನು ಈ ಕೈಯಲ್ಲಿ ಇಟ್ಕೊಂಡು ಈ ಥರ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಾನಲ್ಲ, ಏನೇ ವಿಡಿಯೋ ಹಾಕಿದ್ರು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಕೊಟ್ಟಿದ್ದೀರಾ. ನಾನು ಲೈವ್ ಮಾಡಿದಾಗ ಲೈವಿಗೆಲ್ಲ ಬಂದು ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ಅದಕ್ಕೆ ಇದು ನಿಮಗೆ ನಾನು ನಿಮಗೆಲ್ಲ ಧನ್ಯವಾದ ಹೇಳೋಣ ಅಂತ ಇದು ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದ. ನನ್ನ ಅಣ್ಣ ತಮ್ಮ ಅಕ್ಕ ತಂಗಿಯರು, ಆಮೇಲೆ ನನ್ನ ಫ್ರೆಂಡ್ಸು, ಯೂಟ್ಯೂಬ್ನಲ್ಲಿ ನಂಗೆ ಒಂದು ದೊಡ್ಡ ಫ್ಯಾಮಿಲಿ ಅಂತ ಸಿಕ್ಕಿದೆ ನನಗೆ. ಅವ್ರಿಗೆಲ್ಲ ಧನ್ಯವಾದ ಹೇಳಿ ನಾನು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ನನಗೆ ಇದು ಇಷ್ಟು ಪಡ್ಕೋಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಇದು ಯೂಟ್ಯೂಬರ್ಸಿಗೆ ಇದನ್ನು ಪಡೆಯೋಕ್ಕೆ ಅಷ್ಟು ಈಸಿ ಆಗೋಲ್ಲ. ತುಂಬ ಅಂದರೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಇದನ್ನು ತೊಗೋಬೇಕಂದ್ರೆ ಎಷ್ಟು ಕಷ್ಟಪಡ್ತಿರ್ತಾರೆ ಅಂದರೆ ಯೂಟ್ಯೂಬ್ ಮಾಡೋರಿಗೆ ಗೊತ್ತು. ಎಷ್ಟೋ ಜನಕ್ಕೆ ಇದು ಏನಪ್ಪ, ಇದನ್ನು ಬಂದ ತಕ್ಷಣ ನಾನು ಸ್ಟೇಟಸಲ್ಲಿ ಹಾಕಿದೆ, ಏನು ಅಂತ ಕೇಳಿದ್ರು ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇರೋಲ್ಲ. ಇದ್ರ ಬಗ್ಗೆ ನಾವು ಯಾರು ಯೂಟ್ಯೂಬನ್ನು ಮಾಡ್ತಿರ್ತಾರಲ್ಲ ಅವ್ರಿಗಷ್ಟೇ ಇದ್ರದ್ದು ಬೆಲೆ ಏನು ಅನ್ನೋದು ಗೊತ್ತಿರುತ್ತೆ. ನಮಗಂತೂ ತುಂಬ ಖುಷಿ ಆಯಿತು. ನಾನು ಇದನ್ನು ತೊಗೊತೀನ ಅಂತ ಅನ್ನೋದೇ ನನ್ನ ಕನಸಾಗಿತ್ತು. ನಿಜ ನನ್ನ ಕನಸು ನನಸಾಗಿದೆ ಇವತ್ತು. ನನಗಿದು ಬಂದಿದ್ದು ಪಂಚಮಿ ಹಬ್ಬದ ದಿನಾನೇ ಬಂದಿದ್ದೆ. ಇದು ನನಗೆ ಪಂಚಮಿ ಹಬ್ಬದ ನಾನು ದೇವರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು ಹೋಗಿ ಬರೋದಕ್ಕೆ ನನಗೆ ಫೋನ್ ಬಂತು, ಇಲ್ಲ ನನಗೆ ಹೀಗೆ ಏನೋ ಗೂಗಲ್ ಅಂತ ಬಂದಿದೆ ಅಂತ ಪೋಸ್ಟ್ ಮ್ಯಾನಿಂದ ಫೋನ್ ಬಂತು. ಅವ್ರು ನಮ್ಮ ಮನೆಗೆ ತಂದು ಕೊಟ್ಟರು. ನನಗೆ ಇದು ಬರೋಕ್ಕೂ ಏನು ಕಷ್ಟ ಆಗಲಿಲ್ಲ. ಅದರಲ್ಲಿ ಇದು ಅಪ್ಲೈ ಮಾಡೋಕ್ಕೂ ನನಗೆ ಆ್ಯಕ್ಚುಲಿ ನಂಗೆ ಫುಲ್ ಮೋನೋ ಆದಾಗ ಆಮೇಲೆ ನನಗೆ ಅಪ್ಲೈ ಮಾಡೋಕ್ಕೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಅವಾಗೆಲ್ಲ ನನಗೆ ಸಪೋರ್ಟ್ ಮಾಡಿದ್ದು, ನನಗೆ ಎಲ್ಲ ರೀತಿಯಿಂದ ಹೆಲ್ಪ್ ಮಾಡಿದ್ದು, ಇದೆಲ್ಲ ಅಪ್ಲೈ ಮಾಡೋಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದು ಇವೆ ನೋಡಿ. ಭರತ್ ಅಂತ ಇದೆ ನೋಡಿ ಚಾನಲ್. ನಾನು ಇವಾಗೇನು ಹಾಕಿದ್ದೀನಲ್ಲ ಸೈಡಲ್ಲಿ, ಇದು ಭರತ್ ಅಂತಿದೆಯಲ್ಲ, ಈ ಹುಡುಗ ನೋಡಿ ತುಂಬ ಯೂಟ್ಯೂಬ್ ಬಗ್ಗೆನೇ ಮಾಹಿತಿ ಕೊಡ್ತಾನೆ. ಇವನ್ ಚಾನಲ್ ಯಾರು ಸಬ್ಬಾಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಯಾಕೆಂದ್ರೆ ತುಂಬ ಒಳ್ಳೆ ಮಾಹಿತಿ ಕೊಡ್ತಾರೆ. ಎಲ್ಲ ಯೂಟ್ಯೂಬ್ ಬಗ್ಗೆ ಏನು ಬೇಕು ನೀವು ಏನು ಕೇಳಿದ್ರು ಎಲ್ಲ ಡಿಟೇಲ್ ಅದರಲ್ಲಿ ಸಿಗುತ್ತೆ. ಆಮೇಲೆ ಈ ಗೂಗಲ್ ಪಿನ್ ಎಡಿಸನ್ ಯಾವ ಥರನೂ ನಾವು ಅಪ್ಲೈ ಮಾಡಬೇಕು ಅನ್ನೋ ಸುತ್ತ ಡಿಟೇಲ್ ಆಗಿ ನೋಡೋಕ್ಕೆ ಚಿಕ್ಕ ಹುಡುಗ ಇದ್ರು. ತುಂಬ ಟ್ಯಾಲೆಂಟ್ ಇದೆ ಹುಡುಗನ ಕಡೆ. ಅಷ್ಟು ಚೆನ್ನಾಗಿ ಡಿಟೇಲಾಗಿ ಯೂಟ್ಯೂಬ್ ಚಾನಲ್ ಯಾವ ಥರ ಮಾಡಬೇಕು, ಯೂಟ್ಯೂಬ್ ಬಗ್ಗೆ ನೀವು ಏನೇ ಡೌಟ್ ಇದ್ರು ಏನೇ ಮಾಹಿತಿ ಇದ್ರು ಈ ಭರತ್ ಅಂತಿದೆ ನೋಡಿ ಚಾನಲ್ ಇದೆಲ್ಲ, ಟೆಕ್ ವಿತ್ ಭರತ್ ಅಂತ. ಈ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಮಿಸ್ ಮಾಡೋಕೆ ಹೋಗಬೇಡಿ. ತುಂಬ ಒಳ್ಳೆ ಹುಡುಗ, ತುಂಬ ಸಪೋರ್ಟ್ ಮಾಡ್ತಾನೆ. ಏನು ಡೌಟ್ ಇದ್ರು ಅವ್ರ ಐಡಿಯಲ್ಲಿ ಫೋನ್ ನಂಬರು ಇದೆ, ನೀವು ಫೋನ್ ನಂಬರ್ ತೊಗೊಂಡು ಬೇಕಾದ್ರೆ ಡೌಟ್ ಕೇಳಿದ್ರು ಕ್ಲಿಯರ್ ಮಾಡ್ತಾನೆ. ನಾನು ಫುಲ್ ಮೋನೋ ಆದಾಗ ಮತ್ತಿದು ಗೂಗಲ್ ಪಿನ್ ಎಡ್ಸನ್ ಎಲ್ಲ ಬಂದಾಗ ಅಪ್ಲೈ ಮಾಡಿಕೊಟ್ಟಿದ್ದು ಇದೇ ಹುಡುಗ. ತುಂಬ ಸಪೋರ್ಟ್ ಮಾಡಿದ್ದಾನೆ. ತುಂಬ ಚೆನ್ನಾಗಿರುತ್ತೆ ವಿಡಿಯೋಸ್ ಎಲ್ಲ. ವಿಡಿಯೋ ನೋಡಿ ಅವನು ವಿಡಿಯೋದಿಂದ ನೋಡಿ ತಿಳ್ಕೊಳ್ಳೋದು ತುಂಬ ಜನ. ಯೂಟ್ಯೂಬ್ ಬಗ್ಗೆ ಏನು ಬೇಕು ತಿಳ್ಕೊಬೇಕಂದ್ರೂ ಈ ಹುಡುಗನ ಚಾನಲ್ ನೋಡಿದರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಟೆಕ್ ವಿತ್ ಭರತ್ ಅಂತ ಚಾನಲ್ ಇದೆ ನೋಡಿ, ನಾನು ಪ್ರೊಫೈಲ್ ಹಾಕಿದ್ದೀನಲ್ಲ, ಇದಕ್ಕೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಓಕೆ ಫ್ರೆಂಡ್ಸ್. ನಾನು ಯೂಟ್ಯೂಬಿಗೆ ಹೆಂಗೆ ಬಂದೆ ಏನಂತಂದರೆ, ನನಗೆ ಇದು ತುಂಬ ಆಸೆ ಇತ್ತು ಯೂಟ್ಯೂಬ್. ಯಾಕಂದರೆ ಡೈಲಿ ಲಾಗ್ ನೋಡ್ತಿದ್ದೆ, ಡೈಲಿ ಲಾಗ್ ಚಾನಲ್ ಎಲ್ಲ ನೋಡ್ತಿದ್ದೆ ನಾನು ಎಲ್ಲರದು. ನಾನು ಎಷ್ಟೋ ಸಲ ಅನ್ಕೊತಿದ್ದೆ, ನಾನು ಯೂಟ್ಯೂಬರ್ ಆಗಬಹುದಾ, ಯೂಟ್ಯೂಬ್ ಮಾಡೋಕ್ಕಾಗತ್ತಾ ನನಗೆ ಅಂತ ಎಷ್ಟೋ ಸಲ ನಾನು ಅನ್ಕೊತಿದ್ದೆ ಫ್ರೆಂಡ್ಸ್ ನಾನು. ಬಟ್ ಏನಂದರೆ ನಾನು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ರೀಲ್ಸ್ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಸಾರಿ ಎಲ್ಲ ಗೊಂಡೆ ಹಾಕ್ಕೊಡ್ತಿದ್ದೆ ನಾನು. ಹಿಂಗೆಲ್ಲ ಮಾಡ್ತಿದ್ದೆ, ಸುಮ್ಮನೆ ಒಂಥರ ಟೈಮ್ ವೇಸ್ಟ್ ಮಾಡ್ದಂಗೆ ಮಾಡ್ತಿದ್ದೆ ಅನ್ನಿಸ್ತಿತ್ತು ನನಗೆ. ಆದರೆ ಎಷ್ಟೋ ಜನ ಇದು ಯೂಟ್ಯೂಬ್ ಏನಂತಿದ್ದಲ್ಲ, ನಮಗೆ ಎಷ್ಟೋ ಜನ ಹೌಸ್ ವೈಫಿಗೆ, ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ, ತುಂಬ ಅನುಕೂಲ ಆಗಿದೆ. ಎಷ್ಟೋ ಜನ ಯೂಟ್ಯೂಬಿಂದ ಪೇಮೆಂಟ್ ತೊಗೊಂಡು ಎಷ್ಟೋ ಜನ ಮುಂದೆ ಬಂದಿದ್ದಾರೆ. ನಾನು ಅದನ್ನು ಡೈಲಿ ಎಲ್ಲರೂ ವಿಡಿಯೋದಲ್ಲಿ ಲಾಗಲ್ಲಿ ನೋಡ್ತಾ ಇದ್ದೆ. ಬಟ್ ಇದು ನಿಜಾನ ಸುಳ್ಳು ಅಂತ ತುಂಬ ನಂಗೆ ಕನ್ಫ್ಯೂಸ್ ಆಗ್ತಾಯಿತ್ತು. ಆಮೇಲೆ ನಾನು ಒಂದ್ಸಲ ಯೋಚನೆ ಮಾಡಿದೆ,
ಯಾಕೆ ನಾನು ಯೂಟ್ಯೂಬ್ ಚಾನಲ್ ಮಾಡಬಾರ್ದು, ನಮ್ಮಂಥವ್ರಿಗೆ ಆಗತ್ತಾ, ನಾವು ಮಾಡ್ಕೋಬೋದಾ, ಇದು ಯೂಟ್ಯೂಬ್ ಚಾನಲ್ ಅಂದರೆ ಜಸ್ಟ್ ಸೆಲೆಬ್ರಿಟಿಗಳಿಗಷ್ಟೇ ಇರುತ್ತಾ, ನಾವು ಸಾಮಾನ್ಯವಾದ ಜನರು ಮಾಡ್ಕೋಬೋದಾ ಅಂಥೇಳಿ ಎಷ್ಟೋ ಗೊಂದಲಗಳಿದ್ವು. ಬಟ್ ಲಾಗ್ ಚಾನಲ್ ಎಲ್ಲ ನೋಡ್ತಿದ್ನಲ್ಲ, ಅದರಲ್ಲಿ ಎಷ್ಟು ಜನ ಎಷ್ಟು ಮುಂದೆ ಬಂದಿದ್ದಾರೆ ಅದೆಲ್ಲ ನೋಡಿ ನನಗೆ ಖುಷಿ ಆಗ್ತಿತ್ತು. ನಾವು ಯಾಕೆ ಈ ಥರ ಯೂಟ್ಯೂಬ್ ಚಾನಲ್ ಮಾಡಬಾರ್ದು ಅಂತ ನಾನು ರೀಲ್ಸ್ ಎಲ್ಲ ಮಾಡ್ತಿದ್ನಲ್ಲ, ರೀಲ್ಸ್ ಮಾಡೋಲ್ಲಿ ನಾವೊಂದಿಬ್ಬರು ಜನನೂ ಬಂದಿಲ್ಲ, ನಾವು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ವಿ ಅಂದರು. ಅದು ನೋಡಿ ನಂಗೆ ಇನ್ನೂ ಆಸೆ ಆಯಿತು ನಾನು ಮಾಡ್ಕೋಬೇಕು ಅಂತ. ನಾನು ಯೂಟ್ಯೂಬ್ ಚಾನಲ್ನ ಮಾಡುವಾಗ ಯಾವುದೇ ಒಂದು ಕೆಲಸ ಮಾಡಬೇಕು, ಏನೇ ಮಾಡಬೇಕಂದ್ರೂ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಆದರೂ ಮಾಹಿತಿ ಇರಬೇಕು. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾನು ಏನು ತಿಳ್ಕೊಂಡಿದ್ದೆ, ಜಸ್ಟ್ ನಾವು ಹಿಂಗೆ ಜಸ್ಟ್ ವಿಡಿಯೋ ಮಾಡೋದು, ವಿಡಿಯೋ ಹಾಕ್ಬಿಡೋದು ಅಂತ ಇಷ್ಟೇ ನಾನು ತಿಳ್ಕೊಂಬಿಟ್ಟಿದ್ದೆ ಫ್ರೆಂಡ್ಸ್. ನನಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರಲಿಲ್ಲ. ಅದಾದಮೇಲೆ ನಾನು ಯಾಕೆ ಯೂಟ್ಯೂಬರ್ ಆಗಬಾರ್ದು, ನನ್ನ ಕೈಲೇನೋ ಆಗುತ್ತಾ ಅಂತ ಸ್ವಲ್ಪ ಪ್ರಯತ್ನ ಪಡೋಣ ಅಂತ ನಾನು ಒಬ್ಬರು ದೊಡ್ಡ ಯೂಟ್ಯೂಬರ್ದು ಒಂದು ಚಾನಲ್ ನೋಡಿದೆ ಫ್ರೆಂಡ್ಸ್. ನಾನು ಅವ್ರದ್ದು ಎಲ್ಲ ಅವರು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್ ಅಂತ ಚೆನ್ನಾಗಿ ಅವರು ಯೂಟ್ಯೂಬ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ರು. ಅಂದರೆ ಯಾವ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೋಬೇಕು, ಹೆಂಗೆ ಮಾಡ್ಕೋಬೇಕಂತ ಎಲ್ಲ ಮಾಹಿತಿ ಕೊಟ್ಟಿದ್ರು. ನಾನು ಓಕೆ ಮಾಡ್ಕೊಳ್ಳೋಣ ಅಂತ ಅದ್ರ ಒಂದು ವಾರ ಪೂರ್ತಿ ನೋಡಿದ್ದೀನಿ. ಯಾಕಂದ್ರೆ ಒಮ್ಮೆ ನಾವು ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಂದ್ರೂ ಸ್ವಲ್ಪ ಆದರೂ ತಿಳ್ಕೊಂಡು ಬರಬೇಕು. ಅದೇ ಥರ ನಾನು ಹೆಂಗಾದರೂ ಕಷ್ಟಪಟ್ಟು ನಾನು ಮಾಡಬೇಕು ಅಂದ್ಕೊಂಡು ನಾನು ಅದು ಚಾನಲೆಲ್ಲ ಚೆಕ್ ಮಾಡ್ಕೊಂಡು ಅವರು ಹೇಳ್ತಾ ಹೋದರು YT ಸ್ಟುಡಿಯೋ ಅಂದರೆ ಏನು, YT ಸ್ಟುಡಿಯೋ ಯೂಟ್ಯೂಬ್ ಬಗ್ಗೆ ಹೇಗೆ ಅಂದರೆ ನಾವು ಯೂಟ್ಯೂಬರ್ ಆಗಬೇಕು ಅಂತಂದರೆ ಅದಕ್ಕೊಂದು ಕಂಡೀಷನ್ ಇರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ಆ ಥರ ಎಲ್ಲ ಅದನ್ನು ನೋಡಿಕೊಂಡು ನಾನು ಒಂದು ಶುರು ಮಾಡಿಕೊಂಡೆ ಫ್ರೆಂಡ್ಸ್ ಚಾನಲ್. ಅದರಲ್ಲಿ ಫಸ್ಟಿಗೆ ನಮಗೆ ರೂಲ್ಸ್ ಇರುತ್ತೆ, 1,000 ಸಬ್ಸ್ಕ್ರೈಬರ್ ಆಗಬೇಕು, 4,000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂತ ಇರುತ್ತೆ. ಆಮೇಲೆ ಅದಾದಮೇಲೆ $10 ಎಲ್ಲ ಆದಮೇಲೆ ನನಗೆ ನೋಡಿ ಈ ಥರ ಗೂಗಲ್ ಎಡ್ಸೆನ್ಸ್ ಪಿನ್ ಅಂತ ಬರುತ್ತೆ. ಈ ಗೂಗಲ್ ಎಡ್ಸೆನ್ಸ್ ಪಿನ್ ಬರೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್, ಇದು ತುಂಬ ಕಷ್ಟಪಡಬೇಕು. ಅದರಲ್ಲೂ ನಮ್ಗೆ 1 ವರ್ಷ ಅಂತಿರುತ್ತೆ, 1 ಇಯರಲ್ಲೇ ನಾವು ಏನಿದ್ರು ನಾವು ಮಾಡ್ಕೋಬೇಕು. 1 ಇಯರ್ ಆಯ್ತಪ್ಪ ಅಂದರೆ ಮತ್ತೆ ನಮಗೆ ಎಲ್ಲ ವಾಚರ್ ಲೆಸ್ ಆಗ್ತಾ ಹೋಗುತ್ತೆ, ಬೇಜಾರಾಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ನಮಗೇನಾಗಲಿಲ್ಲ ಅಂತಲ್ಲ, ಅದಕ್ಕೆ ಸ್ವಲ್ಪ ಆದಷ್ಟು ಪ್ರಯತ್ನ ಪಡಿ, ಕಷ್ಟಪಟ್ಟರೆ ಯಾವುದಕ್ಕೂ ಫಲ ಸಿಗುತ್ತೆ ಅನ್ನೋದು ನಾನೇ ಉದಾಹರಣೆ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಿದೆ ನೋಡಿ. ನಾನು ಇದು ಬರುತ್ತಾ ಇಲ್ಲ, ನಮ್ಮಂಥವ್ರಿಗೆಲ್ಲ ಬರ್ತದೆ ಇದು ಅಂತ ಎಷ್ಟು ಟೆನ್ಷನ್ ಆಗ್ತಿದೆ ಪಾಪ ಹುಡುಗಿಗೆ. ನಾನು ಏನಾಯಿತು ನಂದು ಬಂದಿಲ್ಲಲ್ಲ ಬರುತ್ತಂತೆಲ್ಲ ಕೇಳ್ತಿದ್ದೆ. ಇಲ್ಲ ಅಕ್ಕ ಬರುತ್ತೆ ಅಂತ ನಾನು ಎಷ್ಟು ಸಲ ಕ್ವಶನ್ ಕೇಳಿದ್ರು ಆ ಹುಡುಗ ಸಮಾಧಾನದಿಂದ ಉತ್ತರ ಕೊಟ್ಟು ಇದು ಹೇಳಿದ. ನನಗೆ ಫೈನಲ್ ಇದು ನನಗೆ 8 ದಿನಕ್ಕೆ ಬಂದು ಅಪ್ಲೈ ಮಾಡಿ 8 ದಿನಕ್ಕೆ ಬಂತು, ಯಾವುದೇ ತೊಂದರೆ ಆಗಲಿಲ್ಲ ನನಗೆ. ಇದು ಅಷ್ಟು ಚೆನ್ನಾಗಿ ಅಪ್ಲೈ ಮಾಡಿ ಕೊಟ್ಟಿದ್ದಾನೆ ಹುಡುಗ. ನೀವು ಏನಾರು ಇದ್ದರೂ ಟೇಕ್ ವಿತ್ ಭರತ್ ಚಾನಲ್ ಇದೆ ನೋಡಿ, ಅವ್ನಿಗೇನಾದರೂ ಡೌಟ್ ಇದ್ದರೆ ಕೇಳಿ ಅವ್ನು ಮಾಡಿಕೊಡ್ತಾನೆ. ಆಮೇಲೆ ಇದೆಲ್ಲ ನನಗೆ ಬಂದ ತಕ್ಷಣ ಅದು ಚೌತಿಯಲ್ಲಿ ನಮ್ಮಲ್ಲಿ ಚೌತಿ ದಿನ ಹೋಗಿ ನಾವು ಹೊರಗಡೆ ಎಲ್ಲ 4 ಕಪ್ ಹಾಲು ಹಾಕ್ತೀವಿ. ಹಾಲಾಕಿ ಮನೆಗೆ ಬರೋದಕ್ಕೆ ನಂಗೆ ಪೋಸ್ಟ್ ಮ್ಯಾನ್ ಇಂಥ ಫೋನ್ ಬಂತು, ಹಿಂಗೆ ಬಂದಿದೆ ಮೇಡಮ್ ಅಂತ. ನನಗೆ ಫುಲ್ ಖುಷಿಯಾಗಿಬಿಡುತ್ತೆ. ಇದಕ್ಕೆಲ್ಲ ಕಾರಣ ಅಂದರೆ ನಾವು ಇದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾನು ಇವತ್ತು ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನೀವೇ ಫ್ರೆಂಡ್ಸ್. ನೀವು ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ನಾವು ಯಾವ ವಿಡಿಯೋ ಹಾಕಿದ್ರು ಬಂದು ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ದೀರಾ. ನಾವು ವಿಡಿಯೋದಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದರೆ ಇಲ್ಲ ನಾನು ಲೈವ್ ಮಾಡೋದ್ರಲ್ಲಿ ಮಿಸ್ಟೇಕ್ ಇದ್ದರೆ ದರವೊಂದು ನನ್ನ ಅಣ್ಣ ತಮ್ಮ ಆಯಿತು, ಅಕ್ಕ ತಂಗಿ ಆಯಿತು, ನನ್ನ ಫ್ರೆಂಡ್ಸ್ ಆಯಿತು, ಒಬ್ಬರು ಬಂದು ನನಗೆ ಅದ್ರ ಬಗ್ಗೆ ಹೇಳ್ತಿದ್ರಿ, ಈ ಥರ ಮಾಡಬೇಡಿ ಸಿಸ್ಟರ್, ಹಿಂಗೆ ಮಾಡಿ ಸಿಸ್ಟರ್ ಅಂತ ತುಂಬ ಸಪೋರ್ಟ್ ಕೊಡ್ತಾಯಿದ್ರಿ. ಅದು ಅಲ್ಲದೆ ನಮ್ಮ ರಿಲೇಷನ್ಸು ಅಷ್ಟೇ, ನಮ್ಮ ರಿಲೇಷನ್ಸ್ ಸುತ್ತ ನಂಗೆ ತುಂಬ ಎಲ್ಲಿ ಫಂಕ್ಷನ್ಗೆ ಹೋದರೂ ನಾನು ಈಗ ಹೆಂಗಾಗ್ಬಿಟ್ಟಿದೆ ನಮಗೆ ಯೂಟ್ಯೂಬರ್ದು ಕತೆ ಹೆಂಗಾಗಿದೆ ಅಂದರೆ, ನಾವು ಯೂಟ್ಯೂಬ್ ಚಾನಲ್ ಮಾಡಬೇಕಂದ್ರೆ ವಿಡಿಯೋ ಹಾಕಬೇಕು. ನಾನು ಅದರೊಳಗೂ ಲಾಗ್ ಚಾನಲ್ ಎಲ್ಲ ಹಾಕ್ತಿದ್ದೆ. ನಾನು ಎಲ್ಲಿ ಹೋದರೂ ನಾನು ರಿಲೇಷನ್ಸ್ ಜೊತೆ ಮಾತಾಡೋಕ್ಕಿಂತ ಜಾಸ್ತಿ ನಮಗೆ ಎಲ್ಲ ವಿಡಿಯೋ ಮಾಡ್ಕೊಂಡು ಬರೋದು, ವಿಡಿಯೋ ಹಾಕೋದು ಇದೇ ಆಗಿಬಿಟ್ಟಿತ್ತು ನಮಗೆ. ಅಷ್ಟು ಕಷ್ಟಪಡ್ತಿದ್ವಿ ನಾವೆಲ್ಲ. ಮೊದಲೆಲ್ಲ ಹೋದರೆ ಫ್ಯಾಮಿಲಿ ಜೊತೆ ಎಲ್ಲ ಕೂತು ಮಾತಾಡೋದು ಮಾಡ್ತಿದ್ವಿ. ಈಗ ಹಂಗೆ ಮಾಡ್ತಾ ಇರಲಿಲ್ಲ. ಹೋಗಿ ಎಲ್ಲರದು ವಿಡಿಯೋ ತೊಗೊಂಡು ಬರೋದು, ಏನು ಫಂಕ್ಷನ್ ಇದ್ದರೆ ಆ ವಿಡಿಯೋ ತೊಗೊಂಡು ಬಂದು ಹಾಕೋದು. ಅಷ್ಟು ನಮ್ಗೆ ಏನೋ ಒಂಥರ ಯೂಟ್ಯೂಬ್ ಅಂದರೆ ಅಷ್ಟು ಹೆಮ್ಮೆ ಖುಷಿ ಆಗಿಬಿಟ್ಟಿತ್ತು ನನಗೆ ಮಾಡೋದಂತ. ಅಷ್ಟು ನಾನು ಕಷ್ಟಪಟ್ಟಿದ್ದಕ್ಕೂ ನನಗೆ ಫಲ ಸಿಕ್ತು. ಅದರೊಳಗೂ ಇದನ್ನು ನಾವು ಗೂಗಲ್ ಎಡ್ಸೆನ್ಸ್ ಪಿನ್ ಇದನ್ನು ಹಿಡ್ಕೊಂಡು ವಿಡಿಯೋ ಮಾಡ್ತೀವಿ, ಎಷ್ಟು ಹೆಮ್ಮೆ ಅನಿಸುತ್ತೆ ಗೊತ್ತಾ. ನಾವು ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಇದನ್ನು ನೋಡಿಬಿಟ್ರೆ ಸಾಕು, ಅಷ್ಟು ಸುಖ ಅನಿಸುತ್ತೆ, ಅಷ್ಟು ಖುಷಿ ಆಗ್ಬಿಡುತ್ತೆ ನನಗೆ ಇದು ನೋಡಿ. ಅದಕ್ಕೆ ನಾನು ಆಮೇಲೆಲ್ಲ ವಿಡಿಯೋ ಎಲ್ಲ ಮಾಡ್ತಿದ್ದೆ. ನಮ್ಮ ರಿಲೇಷನ್ಸ್ ಅಷ್ಟೇ ತುಂಬ ಸಪೋರ್ಟ್ ಕೊಡ್ತಿದ್ರು. ಮೇನಪ್ಪ ಅಂದರೆ ನಾವು ಈಗ ಒಂದು ಹೌಸ್ ವೈಫ್ ಇದ್ದವರು ಹೆಣ್ಮಕ್ಳು ನಾವೊಂದು ಏನೋ ಒಂದು ಚಾನಲ್ ಮಾಡಬೇಕು ಅಂತಂದರೆ, ಇಲ್ಲಾಂದರೆ ನಾವು ಏನೋ ಒಂದು ಮೀಡಿಯಾದಲ್ಲಿ ಮುಂದುವರಿಬೇಕಂದ್ರೆ ನಮಗೆ ಮನೆಯಲ್ಲಿ ಸಪೋರ್ಟ್ ಇರಬೇಕು ಫ್ರೆಂಡ್ಸ್. ಮನೆಯಲ್ಲಿ ನನಗೆ ತುಂಬ ಸಪೋರ್ಟ್ ಇದೆ. ನಮ್ಮ ಅತ್ತೆ ಆಯಿತು, ನಮ್ಮ ಹಸ್ಬೆಂಡ್ ಆಯಿತು, ನನ್ನ ಮಕ್ಕಳಾಯಿತು, ನಮ್ಮ ತಾಯಿ, ನಮ್ಮ ಅಕ್ಕ ತಂಗಿ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸು, ನಮ್ಮ ರಿಲೇಷನ್ಸ್ ಎಲ್ಲ ತುಂಬ ಸಪೋರ್ಟ್ ಕೊಡ್ತಿದ್ರು ನನಗೆ. ನಾನು ಯಾವುದೇ ಹಿಂಗೆ ವಿಡಿಯೋ ಮಾಡಿ ಹಾಕಿದ್ರೆ ಇಲ್ಲ ಅವರು ಯಾವ್ದಾರೆ ಊರಿಗೆ ಹೋಗಿದ್ರೆ ನಂಗೆ ಸ್ವಲ್ಪ ಅಲ್ಲಿ ಕರ್ಕೊಂಡು ಹೋಗಿ ವಿಡಿಯೋ ಮಾಡ್ಕೋ, ದೇವಸ್ಥಾನದಾಯ್ತು ಎಷ್ಟೋ ನಾನು ಹೋಗಿ ನಮ್ಮ ಮನೆ ದೇವರೆಲ್ಲ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ನನ್ನ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೀವು ನನ್ನ ಚಾನಲ್ ಚೆಕ್ ಮಾಡಿ. ನಮ್ಮ ಮನೆ ದೇವರು ಯಲಗೂರೇಶ್ವರ ಅಂತ ಹನುಮಪ್ಪನ ದೇವಸ್ಥಾನದ ಬಂದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನನಗೆಲ್ಲ ಮನೇಲಿ ತುಂಬ ಸಪೋರ್ಟ್ ಕೊಡ್ತಾಯಿದ್ರು. ಇಲ್ಲ ವಿಡಿಯೋ ಮಾಡು ಹಾಕು ಅಂತ ಹೇಳಿ. ಆ ಮನೆಯಲ್ಲಿ ಸಪೋರ್ಟ್ ಇದ್ದರೆ ಅಷ್ಟೇ ನಾವು ಮುಂದೆ ಬರೋಕ್ಕೆ ಸಾಧ್ಯ ಫ್ರೆಂಡ್ಸ್, ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಅದರೊಳಗೆ ನಮ್ಮ ಹಸ್ಬೆಂಡ್ ಆಯಿತು, ನಮ್ಮ ಅತ್ತೆ ಆಯಿತು ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ನಂಗೆ ಅದೊಂದು ತುಂಬ ಖುಷಿ ಆಗ್ತಿತ್ತು ನನಗೆ.
ಆಮೇಲೆ ನಾನು ಇನ್ನೊಂದೇನಪ್ಪ ಅಂದರೆ ನಮಗೆ ಒಬ್ರಿಗೊಬ್ರು ಪರಿಚಯ ಇರೋಲ್ಲ. ನಾವು ಯೂಟ್ಯೂಬ್ನಲ್ಲಿ ನೀವ್ಯಾರು ನಾವ್ಯಾರು ಅಂತ ಒಬ್ರಿಗೊಬ್ರು ನಮ್ಗೆ ಏನು ಪರಿಚಯ ಅನ್ನೋದೇ ಇರೋಲ್ಲ. ಅಂಥದ್ರಲ್ಲಿ ನೀವು ನನ್ನ ಗುರ್ತು ಹಿಡ್ಕೊಂಡು ನೀವು ನನಗೆ ಸಪೋರ್ಟ್ ಮಾಡಿ ತುಂಬ ಅಂದರೆ ತುಂಬ ನನಗೆ ಸಪೋರ್ಟ್ ಕೊಡ್ತಾಯಿದ್ರಿ. ನಾನು ಏನಾರು ನಾನು ಡೈಲಿ ಲೈವ್ ಮಾಡ್ತಿದ್ದೆ. ಒಂದು ಹೇಳ್ತೀನಿ, ನಾನು ಲೈವ್ ಮಾಡ್ತಿದ್ದೆ, ಇದರಲ್ಲಿ ಲೈವ್ ಮಾಡೋದ್ರಿಂದ ವಾಚ್ ಅವರ್ ಜಾಸ್ತಿ ಆಗುತ್ತೆ, ಬೇಗ ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು ಅಂತಿರತ್ತೆ. ಬಟ್ ಏನಂದರೆ ನನ್ನ ಪ್ರಕಾರ ಹೇಳೋ ಪ್ರಕಾರ ಲೈವ್ ಮಾಡಿದ್ದೀನಿ. ಲೈವ್ ಮಾಡೋಕ್ಕೆ ಹೋಗಬೇಡಿ ಜಾಸ್ತಿ ಜನ, ಯಾಕಂದರೆ ವಿಡಿಯೋ ಹಾಕಿ ನಾಳೆ ನಾವು ಏನಾಗುತ್ತೆ ವಿಡಿಯೋ ನಮ್ಮದು ಮೋನೋ ಎಲ್ಲ ಆದಮೇಲೆ ವಿಡಿಯೋ ಹಾಕಿರಿ ಇಂಪ್ರೆಷನ್ ಫುಲ್ಲು ಕಮ್ಮಿ ಆಗುತ್ತೆ, ವ್ಯೂಸ್ ಬರೋಲ್ಲ. ಆದಷ್ಟು ವಿಡಿಯೋ ಕಡೆ ಲಕ್ಷ ಕೊಡಿ. ಒಂದಿನ ಬಿಟ್ಟು ಒಂದಿನ ಆದರೂ ವಿಡಿಯೋ ಹಾಕಿಲ್ಲ. ಡೈಲಿ ಆದರೆ ನಿಮ್ಮ ಕೈಲೇ ಡೈಲಿ ಆಗುತ್ತೆ, ಡೈಲಿ ಆದರೂ ವಿಡಿಯೋ ಹಾಕಿ. ಆದಷ್ಟು ವಿಡಿಯೋ ಹಾಕಿ. ಲೈವ್ಗಿಂತ ನಾನು ತುಂಬ ಲೈವ್ ಮಾಡ್ತಿದ್ದೆ, ಯಾಕಂದರೆ ನನಗೇನೋ ಅರ್ಜೆಂಟ್ ಬೇಗ ಮೋನೋ ಆಗಬೇಕು, ಅದು ಟೈಮ್ ಒಂದಿರಲ್ಲ, ಅದಕ್ಕೋಸ್ಕರ ಮಾಡಿಕೊಂಡೆ. ಬಟ್ ನಂಗೆ ಅದು ಆಯಿತು ಬಿಡಿ ನನಗೆ. ಅದಕ್ಕೆ ನಾನೇನು ಅಂತೀನಿ, ವಿಡಿಯೋನೇ ಆದಷ್ಟು ವಿಡಿಯೋ ಹಾಕಿ. ಎಷ್ಟೋ ನಮ್ಮ ಫ್ರೆಂಡ್ ಸರ್ಕಲ್ನಲ್ಲೆಲ್ಲ ವಿಡಿಯೋ ಹಾಕಿನೇ ಮೋನೋ ಮಾಡ್ಕೊಂಡಿದ್ದಾರೆ. ಅವ್ರು ಯಾರು ಲೈವ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಅವ್ರೆಲ್ಲ ವಿಡಿಯೋ ನನಗೂ ಎಷ್ಟೋ ಸಲ ಹೇಳ್ತಿದ್ರು, ಸಿಸ್ಟರ್ ಆದಷ್ಟು ಲೈವ್ ಕಮ್ಮಿ ಮಾಡಿ, ವಿಡಿಯೋ ಮಾಡಿ ಅಂತ ಹೇಳ್ತಿದ್ರು. ನಂಗೆ ಅದ್ರದ್ದು ಏನು ಅನ್ನೋದು ಇವಾಗ ಗೊತ್ತಾಗ್ತಿದೆ, ಯಾಕಂದರೆ ಇಂಪ್ರೆಷನ್ ಫುಲ್ ಕಮ್ಮಿ ಆಗಿಬಿಡುತ್ತೆ ನಾವು ಹಾಕೋ ವಿಡಿಯೋದಿಂದ. ಆದಷ್ಟು ವಿಡಿಯೋ ಕಡೆ ಲಕ್ಷ ಕೊಡಿ ಅಂತ ನಾನು ಕೇಳ್ಕೊಳ್ಳೋದು. ನಾ ಮಾಡಿ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ, ವಿಡಿಯೋನ ಮಾಡಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ನಮಗೆ ಮೇನ್ ಇರೋದು ಯೂಟ್ಯೂಬಿನಲ್ಲಿ ನಮ್ಮದು ವಿಡಿಯೋ ನೋಡಿ ನಮ್ಗೆ ಗುರ್ತಿಡಿಬೇಕು ಜನ. ಆಮೇಲೆ ಇನ್ನೊಂದೇನಂದ್ರೆ ಆದಷ್ಟು ಫೇಸ್ ವಿಡಿಯೋ ಮಾಡಿ. ನೀವು ಒಬ್ಬೊಬ್ಬರು ಫೇಸ್ ತೋರಿಸಲ್ಲ ವಿಡಿಯೋದಲ್ಲಿ, ಯಾಕಂದ್ರೆ ನಿಜ ಎಷ್ಟೇ ಜನಕ್ಕೆ ಹೆಣ್ಮಕ್ಳು ಭಯ ಇರುತ್ತೆ. ನನಗೂ ಅಷ್ಟೇ. ಈಗ ನೋಡಿ, ನಾವು ಹಿಂದೆ ವಾಯ್ಸ್ ಓವರ್ ಕೊಡೋದಕ್ಕೂ ನಾವು ಈ ಕಡೆ ಹಿಂಗೆ ಫೇಸ್ ಟು ಫೇಸ್ ಕೂತು ಮಾತಾಡೋದಕ್ಕೂ ತುಂಬ ಭಯ ಆಗ್ತಿದೆ. ನನಗೆ ಸುತ್ತ ನಾನು ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಆದರೂ ಒಂದು ಫೇಸ್ ನಮ್ಮದು ನಾವು ನೋಡಿ ಬರೀ ಜಸ್ಟ್ ಯೂಟ್ಯೂಬ್ನಿಂದ ಪೇಮೆಂಟ್ ತೊಗೊಳ್ಳೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಾವು ಯೂಟ್ಯೂಬರ್ ಅಂತ ಗುರ್ತಿಡಿಬೇಕಂದ್ರೆ ಜಸ್ಟ್ ನಮ್ಮ ಫೇಸ್ ಗೊತ್ತಾಗಬೇಕಲ್ಲ. ಅದಕ್ಕೆ ಸ್ವಲ್ಪ ಆದರೂ ಫೇಸ್ ತೋರಿಸಿ ವಿಡಿಯೋ ಎಲ್ಲ ಮಾಡಿ ಹಾಕಿ. ಆದಷ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ನಂಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ ಅಣ್ಣ ತಮ್ಮಂದ್ರಾಯಿತು, ಫ್ರೆಂಡ್ಸ್ ಆಯಿತು, ಅಕ್ಕ ತಂಗಿದ್ರೆಲ್ಲ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ನನಗೆ ಒಬ್ಬರು ಬೆಸ್ಟ್ ಫ್ರೆಂಡ್ ಅಂತ ಆದರೂ, ಬೆಸ್ಟ್ ಫ್ರೆಂಡ್ ಅನ್ನೋಕ್ಕಿಂತ ಅವ್ರು ನಮ್ಮ ತಂಗಿ ಅಂತ ನಾವು ಹೇಳ್ಬೋದು. ಅವ್ರು ತುಂಬ ಸಪೋರ್ಟ್ ಕೊಡ್ತಿದ್ರು. ನಾನು ಏನೇ ವಿಡಿಯೋ ಮಾಡಿದ್ರು. ಆಮೇಲೆ ನನಗೆ ಒಂದು ಫ್ರೆಂಡ್ಸ್ ಎಲ್ಲ ತುಂಬ ಸಿಕ್ಕಿದ್ರು. ಇದರಲ್ಲಿ ಏನಪ್ಪ ಅಂದರೆ ನಾವು ಏನು ಪಡ್ಕೊತೀವೋ ಇಲ್ಲೋ ಗೊತ್ತಿಲ್ಲ, ಪೇಮೆಂಟ್ ತೊಗೋತೀವೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಳ್ಳೆ ಫ್ರೆಂಡ್ಸ್, ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ನನಗೆ ಯೂಟ್ಯೂಬ್ನಿಂದ. ಅವ್ರಿಗಂತೂ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಂಗಿಲ್ಲ. ಎಷ್ಟು ನಮಗೆಲ್ಲರೂ ನಾವು ಏನೇ ನಮ್ಮದು ಲೈವ್ ಒಂದು ಶುರು ಮಾಡಿದ್ರೆ ಸಾಕು, ನಮ್ಮ ಬ್ರದರ್ಸ್ ಎಲ್ಲ ಬಂದು ಎಷ್ಟು ಕಾಯ್ತಾಯಿದ್ರು ಅಂದರೆ, ಒಂದು ಅಪ್ಪಿತಪ್ಪಿ ಒಂದು ಬ್ಯಾಡ್ ಕಮೆಂಟ್ ಬಂದರು ಅವ್ರನ್ನೆಲ್ಲ ನಮ್ಮ ಹೈಡ್ ಮಾಡಿ ಅವರೆಲ್ಲ ನಾವು ಬ್ಲಾಕ್ ಮಾಡಿ ಎಷ್ಟು ಸಪೋರ್ಟ್ ಕೊಡ್ತಾಯಿದ್ರು. ನೀವು ಹೆದರಬೇಡಿ ಸಿಸ್ಟರ್, ನಾವೆಲ್ಲ ಇದ್ದೀವಿ ಅಂತಿದ್ರು. ಅದೊಂದು ಖುಷಿ ಆಗ್ತಿತ್ತು. ಆಮೇಲೆ ನಾವೇ ವಿಡಿಯೋ ಹಾಕಿದ್ರು ಸಾಕು, ನಮ್ಮ ಫ್ರೆಂಡ್ಸ್ ಸರ್ಕಲೆಲ್ಲ, ನಮ್ಮ ಸಿಸ್ಟರ್ಸ್ ಆಯಿತು, ಅವರೆಲ್ಲ ಇಲ್ಲ ಸಿಸ್ಟರ್ ಇದು ಈ ಥರ ಮಿಸ್ಟೇಕ್ ಮಾಡಿದ್ರೆ, ಇದನ್ನು ಈ ಥರ ಮಾಡಿದ್ರೆ ಸರಿ ಮಾಡ್ಕೊಳ್ಳಿ ಅಂತ ಸಪೋರ್ಟ್ ಕೊಡ್ತಾಯಿದ್ರು. ಇದೆಲ್ಲ ನೋಡಿ ನಂಗೆ ಎಷ್ಟು ಖುಷಿ ಆಗ್ತಿದ್ದು. ನಾವಿಲ್ಲ ಮನೆಯಲ್ಲಿ ಕೂತಿದ್ರೆ ಇವ್ರನ್ನೆಲ್ಲ ನಾವು ಪಡ್ಕೊತಿರ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ನನಗೆ ಯೂಟ್ಯೂಬಿಗೆ ಬಂದಿದ್ದಕ್ಕೆ ಇವ್ರನ್ನೆಲ್ಲ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅದರಲ್ಲೂ ಒಬ್ಬರು ರಮ್ಯಾ ಸಿಸ್ಟರ್ ಅಂತಿದ್ದಾರೆ, ಅವರು ತುಂಬ ಸಪೋರ್ಟ್ ಕೊಟ್ಟರು. ನಂಗೆ ಯಾಕೆ ಅವ್ರ ಹೆಸರು ಸ್ಪೆಷಲಿ ಆಗಿ ಹೇಳ್ತಿದ್ದೀನಿ ಅಂದರೆ, ಅವ್ರು ಎನಿ ಟೈಮ್ ನಾನು ಏನು ಡೌಟ್ ಕೇಳಿದ್ರು ಅವ್ರದ್ದು ಆಲ್ರೆಡಿ ಮೋನೋ ಆಗಿಬಿಟ್ಟಿತ್ತು. ಮೋನೋ ಆಗೆಲ್ಲ ಕಂಪ್ಲೀಟ್ ಆದರೂ ಸಹ ಅವ್ರದ್ದು ಒಳ್ಳೆ ಗುಣ ಏನಪ್ಪ ಅಂದರೆ, ನಾನು ಬೆಳೆಯೋದಲ್ಲದೆ ಇನ್ನೂ ಒಂದು ಸ್ವಲ್ಪ ಜನ ಬೆಳೆಸಬೇಕು ಅನ್ನೋ ಒಳ್ಳೆ ಗುಣ ಅವ್ರದ್ದು. ಅವರು ಎಲ್ಲರದ್ದು ಮೋನೋ ಆಗಲಿ ಸಪೋರ್ಟ್ ಮಾಡಲಿ ಅಂತ ತುಂಬ ಸಪೋರ್ಟ್ ಕೊಡ್ತಾಯಿದ್ರು. ನನಗೂ ಅಷ್ಟೇ, ನನಗೆ ಏನೋ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಬೇಡಿ ಸಿಸ್ಟರ್, ಆಗುತ್ತೆ, ಪ್ರಯತ್ನ ಪಡಿ ಅಂತ ಎಷ್ಟು ಧೈರ್ಯ ತುಂಬಿದ್ದಾರೆ. ನಾನು ಏನೇ ಡೌಟ್ ಕೇಳಿದ್ರು ಹೇಳ್ತಾಯಿದ್ರು. ಅವರು ಅಂಥ ಒಬ್ಬರು ಸಿಸ್ಟರ್ ಸಿಕ್ಕಿದ್ದಾರೆ ಅನ್ನೋದೊಂದು ಖುಷಿ. ಇದರಲ್ಲೆಲ್ಲ ತುಂಬ ಜನ ಸಿಸ್ಟರ್ ನಂಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಕೊಟ್ಟಿದ್ದಾರೆ. ನನ್ನ ವಿಡಿಯೋ ನೋಡಾಗಿದ್ದಾರೆ. ನಾವು 1000 ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಚಾನಲ್ ಮೋನೋನ ಆಗಲ್ಲ ಅಂತಂದ್ರಲ್ಲಿ ನಮಗೆಲ್ಲ ರೀತಿಯಿಂದ ಬಂದು ಸಪೋರ್ಟ್ ಕೊಟ್ಟಿದ್ದಾರೆ. ನಾವು ಯಾರು ಏನೋ ನಮ್ಗೆ ಪರಿಚಯ ಸುತ್ತಾ ಇರಲ್ಲ, ನಮ್ಮನ್ನೆಲ್ಲ ನೀವು ಪರಿಚಯ ಮಾಡಿಕೊಂಡು ನಮ್ಮ ವಿಡಿಯೋ ನೋಡಿ ನಮ್ಗೆ ಖುಷಿ, ನಮ್ಗೆ ಏನೋ ಒಂಥರ ಖುಷಿ ಅನ್ನಿಸ್ತಿತ್ತು. ಅಷ್ಟು ಖುಷಿ ಆಗಿದೆ ನನಗೆ ಈ ಯೂಟ್ಯೂಬ್ ಚಾನಲ್ ಮಾಡಿದ್ರಿಂದ. ನನಗೆ ಅದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳಬೇಕಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಸ್ಪೆಷಲಿ ಎಲ್ಲರಿಗೂ ಈ ವಿಡಿಯೋ ನಿಮಗೋಸ್ಕರನೇ ಮಾಡಿದ್ದು. ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಅಕಸ್ಮಾತ್ ನಾನು ಏನಾದ್ರು ಮಾತಾಡೋರ ತಪ್ಪಿದ್ರೆ, ಯಾರ್ದಾರ ಏನಾರು ಹೇಳೋದ್ರ ತಪ್ಪಿದ್ರೆ, ಯಾಕಂದರೆ ನಂಗೆ ಇದರಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ತುಂಬ ಜನದ ಹೆಸರು ಎಲ್ಲರದ್ದು ಹೇಳ್ತಾ ಹೋದರೆ ಲೆಂತಿ ಆಗುತ್ತೆ ವಿಡಿಯೋ. ಅದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಅಣ್ಣ ತಮ್ಮ ಆಯಿತು, ಅಕ್ಕ ತಂಗಿ ಆಯಿತು, ಫ್ರೆಂಡ್ಸ್ ಆಯಿತು, ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನನಗೆ ಈ ಗೂಗಲ್ ಎಡ್ಸನ್ ಪಿನ್ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಆದಷ್ಟು ನೀವು ಲೈವ್ಗಿಂತ ವಿಡಿಯೋ ಹಾಕಿ, ವಿಡಿಯೋ ಮಾಡಿ ಆದಷ್ಟು ಇದು ಮಾಡೋಕ್ಕೆ ಹೋಗಬೇಡಿ, ಲೈವ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಪೂರ್ತಿ ನೋಡಿ ಫ್ರೆಂಡ್ಸ್. ಇದು ಗೂಗಲ್ ಎಡಿಸನ್ ಮೀನಿಂಗ್ ಏನಪ್ಪ ಅಂದರೆ, ನಮ್ಗೆ ಯಾಡ್ಸ್ ಬರುತ್ತೆ. ನಮ್ಮದು ಚಾನಲ್ ಮೋನೋ ಆದ ತಕ್ಷಣ ಯಾಡ್ಸ್ ಎಲ್ಲ ಬರುತ್ತೆ. ನೀವು ಅದೆಲ್ಲ ಪೂರ್ತಿ ಕಂಪ್ಲೀಟ್ ನೋಡಿದರೆ ನಮಗೆ ಯೂಸ್ ಆಗುತ್ತೆ.
ಆದಷ್ಟು ಎಲ್ಲ ಆ್ಯಡ್ಸ್ ಎಲ್ಲ ನೋಡಿ, ವಿಡಿಯೋ ಎಲ್ಲ ಕಂಪ್ಲೀಟ್ ನೋಡ್ಕೊಡಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ದಿನ ನೀವೇನು ನಂಗೆ ಸಪೋರ್ಟ್ ಕೊಡ್ಕೊಂಡು ಬಂದಿದ್ದೀರಲ್ಲ, ಇದೇ ಸಪೋರ್ಟ್ ಇನ್ನೂ ಜಾಸ್ತಿಯಾಗಿ ಕೊಡ್ತಾ ಹೋಗಿ. ಅದರೊಳಗೂ ನಮ್ಗೆ ಈ ಗೂಗಲ್ ಎಡ್ಸೆನ್ಸ್ ಪಿನ್ ಬಂದಿದೆ ಅಂದರೆ ನಮ್ಗೆ ಇದು ಬಂದಿದೆ ಅನ್ನೋಕ್ಕಿಂತ ಜವಾಬ್ದಾರಿ ಜಾಸ್ತಿ ಆಯಿತು ನಮಗಿನ್ನ. ಯೂಟ್ಯೂಬರ್ ನಮ್ಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದಾರೆ. ಈಗ ನೀವು ಇನ್ನೂ ನಾವು ಅದ್ರ ಬಗ್ಗೆ ನಾವು ಅಂದರೆ ಮುಂದೆ ಜಾಸ್ತಿ ಟಿಪ್ಸ್ ವಿಡಿಯೋ ಆಯಿತು, ಏನೋ ಯೂಸ್ಫುಲ್ ಆಗುವಂಥ ವಿಡಿಯೋ ಹಾಕಿ ಅಂತ ನಮಗಿನ್ನೂ ಜವಾಬ್ದಾರಿ ಜಾಸ್ತಿ ಕೊಟ್ಟಂಗೆ ನಂಗೆ ಇನ್ನೂ ಖುಷಿ ಆಗ್ತಿದೆ. ಆದಷ್ಟು ನಾನು ಯೂಸ್ಫುಲ್ ಆಗುವಂಥ ವಿಡಿಯೋನೇ ಹಾಕ್ತೀನಿ ಫ್ರೆಂಡ್ಸ್. ನಾನು ವಿಡಿಯೋ ನೋಡಿ ಸಪೋರ್ಟ್. ಇವಾಗ ಇದನ್ನು ನಿಮ್ಮ ಎದುರಿಗೆ ಓಪನ್ ಮಾಡ್ತಿದ್ದೀನಿ. ಇದರಲ್ಲಿ 6 ಡಿಜಿಟ್ ನಂಬರ್ ಅಂತಿರುತ್ತೆ. ಇದು ನಂಬರು ಯಾರಿಗೂ ಹೇಳೋ ಥರ ಇರಲ್ಲ, ಅದಕ್ಕೆ ನಾನು ಜಸ್ಟ್ ಇದನ್ನ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಇರುತ್ತೆ, ತುಂಬ ಖುಷಿ ಆಗುತ್ತೆ ಇದನ್ನು ನೋಡಿ. ನಾ ಏನಾರು ಮಾತಾಡೋದ್ರಾಗ ತಪ್ಪಿದ್ರೆ, ನಾ ಏನಾರು ಹೇಳೋದ್ರಾಗ ತಪ್ಪಿದ್ರೆ ನನಗೆ ಕ್ಷಮಿಸಿ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್. ಎಲ್ಲರಿಗೂ ಈ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.